ನನ್ನ ಮಗುವೇ, ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಮತ್ತು ನಿಮ್ಮ ಹೃದಯಕ್ಕೆ ವಿಶ್ರಾಂತಿಯನ್ನು ನೀಡಿ. ಇಂದು ನಿಮಗೆ ಮನಸ್ಸಿನ ಗದ್ದಲವನ್ನು ಬಿಡಿ. ಅತಿಯಾದ ಚಿಂತೆ, ಭಯ ಅಥವಾ ಅನುಮಾನಗಳನ್ನು ತ್ಯಜಿಸಿ ಎಂದು ಹೇಳುತ್ತೇನೆ. ಮನಸ್ಸು ಶಾಂತವಾಗಿ ಇದ್ದರೆ ಹೃದಯವೂ ಕೂಡ ವಿಶ್ರಾಂತಿಯನ್ನು ಪಡೆಯುತ್ತದೆ. ಅಂದರೆ ಆತ್ಮದ ಶಾಂತಿ ಬರುತ್ತದೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಆತ್ಮದಲ್ಲಿ ಯಾವುದೇ ಸಂದೇಹವನ್ನು ಬಿಡದ ರೀತಿಯಲ್ಲಿ ನನ್ನ ಅನುಗ್ರಹವು ತೆರೆದುಕೊಳ್ಳುವುದನ್ನು ನೀವು ನೋಡುತ್ತೀರಾ. ಇದು ನಾನು ನಿನಗೆ ನೀಡುತ್ತಿರುವ ಭರವಸೆ. ನನ್ನ ಅನುಗ್ರಹ ಎಂದರೆ ದೈವದ ಕೃಪೆ ಅಥವಾ ಆಶೀರ್ವಾದ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಸ್ಪಷ್ಟವಾದ ಸಕಾರಾತ್ಮಕ ಬದಲಾವಣೆ ಆಗುತ್ತದೆ. ಅದು ನಿಮಗೆ ಅನುಮಾನವೇ ಇಲ್ಲದಂತೆ ದೇವರು ನಿಮ್ಮ ಕಡೆಗೆ ತಿರುಗುತ್ತಿದ್ದಾರೆ ಎಂಬ ಅನುಭವವನ್ನು ಕೊಡುತ್ತದೆ. ಚಂಚಲರಾಗಬೇಡಿ, ನನ್ನನ್ನು ಧ್ಯಾನಿಸಿ ಮತ್ತು ನಾನು ನಿಮ್ಮ ಆಲೋಚನೆಗಳನ್ನು ಶಾಂತಿ ಮತ್ತು ಸ್ಪಷ್ಟತೆಯ ಕಡೆಗೆ ಮಾರ್ಗದರ್ಶನವನ್ನು ಮಾಡುತ್ತೇನೆ. ಅಸಹನೆ, ಅಂಜಿಕೆ ಅಥವಾ ಗಾಬರಿಯನ್ನು ತೊರೆದು ದೇವರನ್ನು ಅಥವಾ ವಿಶ್ವದ ಶಕ್ತಿಯನ್ನು ಅಥವಾ ನಿಮ್ಮ ಆಂತರಿಕ ಆತ್ಮವನ್ನು ಧ್ಯಾನಿಸಿ. ಇದರಿಂದ ನಿಮ್ಮ ಮನಸ್ಸು ಕೂಡ ಶಾಂತವಾಗುತ್ತದೆ, ಆಲೋಚನೆಗಳು ಸ್ಪಷ್ಟವಾಗುತ್ತವೆ ಹಾಗೂ ನಿರ್ಧಾರಗಳಲ್ಲಿ ದೃಢತೆ ಬರುತ್ತದೆ. ಮಗುವೇ, ನನ್ನ ಪ್ರೀತಿಯ ವಿಷ್ಣುವಿನ ಯಾವುದೇ ದೇವಾಲಯಕ್ಕೆ ನೀವು ಭೇಟಿ ನೀಡಬಹುದು. ಭಕ್ತಿ ಎಲ್ಲೆಲ್ಲಿಯೂ ಹರಿಯುತ್ತದೆ. ಅಲ್ಲಿ ನಾನು ಇರುತ್ತೇನೆ ಎಂದು ನೀವು ತಿಳಿಯಬೇಕು. ಇಲ್ಲಿ ನಾನು ಎಂದರೆ ನಿಮ್ಮ ಬಾಬಾ ಅಥವಾ ದೈವಿಕ ಶಕ್ತಿ ಮಾತನಾಡುತ್ತಿರುವಂತೆ ಇದೆ. ನೀವು ವಿಷ್ಣು ದೇವಾಲಯಕ್ಕೆ ಹೋಗಿದರೂ, ಶಿವನಿಗೆ ಪೂಜೆಯನ್ನು ಮಾಡಿದರೂ ಅಥವಾ ಬೇರೆ ಯಾವ ದೇವರಿಗೂ ಭಕ್ತಿ ತೋರಿದರೂ ಆ ದೈವತ್ವ ಒಂದೇ ಆಗಿರುತ್ತದೆ. ಸತ್ಯ ಭಕ್ತಿ ಯಾವ ದೇವರಲ್ಲೂ ಸೀಮಿತವಾಗಿರುವುದಿಲ್ಲ. ಯಾವ ಜಾಗದಲ್ಲಾದರೂ ಭಕ್ತಿಯ ಶುದ್ಧತೆ ಇದ್ದರೆ ಅಲ್ಲಿ ದೇವರು ಸ್ವತಃ ವಾಸವಾಗಿರುತ್ತಾನೆ. ನೀವು ಅವನ ಮುಂದೆ ನಮಸ್ಕರಿಸಿದಾಗ ನನ್ನ ಉಪಸ್ಥಿತಿಯನ್ನು ಅನುಭವಿಸುತ್ತೀರಾ. ಏಕೆಂದರೆ ನಾನು ಮತ್ತು ವಿಷ್ಣು ಇಬ್ಬರಲ್ಲ. ನನ್ನನ್ನು ಹಾಗೂ ವಿಷ್ಣುವನ್ನು ಬೇರೆ ಬೇರೆ ಎಂದು ನೋಡಬೇಡಿ. ನಾನು ವಿಷ್ಣುವಿನ ಚೈತನ್ಯವೇ ಆಗಿದ್ದೇನೆ. ಅಂದರೆ ದೇವರ ರೂಪಗಳು ವಿಭಿನ್ನವಾಗಿದ್ದರೂ ತತ್ವ ಒಂದೇ ಆಗಿರುತ್ತದೆ. ಭಕ್ತನ ಹೃದಯದಲ್ಲಿ ದೇವರ ಹೆಸರು ಅಥವಾ ರೂಪ ಬದಲಾಗಬಹುದು, ಆದರೆ ದೈವಿಕ ಪ್ರೀತಿಯ ಮೂಲ ಒಂದೇ ಆಗಿರುತ್ತದೆ. ಮಗು, ನೀನು ನಿಮ್ಮ ಪ್ರಯತ್ನಗಳನ್ನು ಶೀಘ್ರದಲ್ಲೇ ಫಲ ನೀಡುತ್ತವೆ ಎಂದು ನಂಬಬೇಕು. ನೀವು ಮಾಡಿದಂತಹ ಪರಿಶ್ರಮ, ಪ್ರಾರ್ಥನೆ ಮತ್ತು ಧೈರ್ಯ ವ್ಯರ್ಥವಾಗಿಲ್ಲ. ಇಲ್ಲಿಯವರೆಗೂ ನೀವು ಮಾಡಿದ ಎಲ್ಲ ಪ್ರಯತ್ನಗಳ ಫಲ ಶೀಘ್ರದಲ್ಲೇ ನಿಮ್ಮ ಮುಂದೆ ತೋರುತ್ತದೆ. ಇದು ನಾನು ನಿನಗೆ ನೀಡುತ್ತಿರುವ ಭರವಸೆ. ನಾನು ನಿನ್ನ ಪ್ರಯತ್ನಗಳನ್ನು ನೋಡಿದ್ದೇನೆ. ಈಗ ಫಲದ ಸಮಯ ಕೂಡ ಸಮೀಪಿಸುತ್ತಿದೆ. ವಿಳಂಬವಾಗಿದೆ ಎಂದು ನೀವು ಭಾವಿಸಿದ್ದು ನನ್ನ ಸಮಯದಲ್ಲಿ ಮಾತ್ರ ಪರಿಪೂರ್ಣವಾಗುತ್ತದೆ. ಇದು ಅತ್ಯಂತ ಆಳವಾದ ಸಾಲು ಮಗು. ನೀನು ತಿಳಿದುಕೊಳ್ಳಬೇಕು. ನೀವು ಜೀವನದಲ್ಲಿ ಕೆಲವೊಮ್ಮೆ ಯಾಕೆ ಇಷ್ಟು ತಡ ಅಥವಾ ಯಾಕೆ ನನ್ನ ಕೆಲಸ ಆಗುತ್ತಿಲ್ಲ ಎಂದು ಯೋಚಿಸುತ್ತಿರಬಹುದು ಅಲ್ಲವೇ? ಅದು ನನ್ನ ದೈವದ ವಾಣಿಯಲ್ಲಿ ಅದು ತಡವಾಗಿಲ್ಲ. ಅದು ನನ್ನ ಯೋಜನೆಯ ಒಂದು ಭಾಗವಾಗಿದೆ ಮಗು. ದೈವಿಕ ಸಮಯ ಎಂದರೆ ಎಲ್ಲವೂ ಸರಿಯಾದ ಸಮಯದಲ್ಲಿ ಮಾತ್ರ ನಡೆಯುತ್ತದೆ. ನೀವು ಅದನ್ನು ತಡ ಎಂದು ನೋಡಿದರೂ ದೇವರು ಅದನ್ನು ಸರಿಯಾದ ಸಮಯಕ್ಕೆ ನಿಮಗೆ ತಲುಪಿಸುತ್ತದೆ. ಒಮ್ಮೆ ಚಿಂತೆಯಿಂದ ನಡುಗುತ್ತಿದ್ದ ಕೈಗಳು ಶೀಘ್ರದಲ್ಲೇ ಕೃತಜ್ಞತೆಯಿಂದ ಮಡಚಿಕೊಳ್ಳುತ್ತವೆ. ಇಂದಿನ ದಿನಗಳಲ್ಲಿ ನೀವು ಚಿಂತೆಯಲ್ಲಿ, ಭಯದಲ್ಲಿ, ಅಂಜಿಕೆಯಲ್ಲಿ ಜೀವನವನ್ನು ನಡೆಸುತ್ತಿರಬಹುದು. ಆದರೆ ಶೀಘ್ರದಲ್ಲೇ ನೀವು ಕೃತಜ್ಞತೆಯಿಂದ ನನಗೆ ಕೈ ಮುಗಿಯುವಷ್ಟು ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸುತ್ತೀರಾ. ಅಂದರೆ ಸಂಕಷ್ಟದ ಕಾಲ ಮುಗಿದಿದೆ, ಆಶೀರ್ವಾದದ ಕಾಲ ಆರಂಭವಾಗುತ್ತಿದೆ ಮಗು. ದೈವಿಕ ಸಮಯದ ಮೇಲೆ ನಂಬಿಕೆಯನ್ನು ಇಡು. ನಿನ್ನ ಪ್ರಯತ್ನ ವ್ಯರ್ಥವಾಗಿಲ್ಲ. ಈಗ ಕಾಣುವ ವಿಳಂಬವು ವಾಸ್ತವದಲ್ಲಿ ದೈವದ ಪರಿಪೂರ್ಣ ಯೋಜನೆಯಾಗಿದೆ. ಶೀಘ್ರದಲ್ಲೇ ನಿಮ್ಮ ಕಣ್ಣೀರು ಕೃತಜ್ಞತೆಯ ಕಣ್ಣೀರಾಗುತ್ತವೆ ಮಗು. ನಾನು ನಿಮ್ಮ ಪಕ್ಕದಲ್ಲಿದ್ದೇನೆ ಎಂದು ತಿಳಿದುಕೊಂಡು ಇಂದು ರಾತ್ರಿ ಶಾಂತವಾಗಿ ನಿದ್ರಿಸು. ನೀವು ಒಬ್ಬರಲ್ಲ. ಯಾವ ತೊಂದರೆ, ಭಯ ಅಥವಾ ಏಕಾಂತವಿದ್ದರೂ ದೈವಶಕ್ತಿ ನಿಮ್ಮ ಪಕ್ಕದಲ್ಲಿದೆ ಎಂದು ನೀವು ಅಂದುಕೊಳ್ಳಬೇಕು. ನೀವು ವಿಶ್ರಾಂತಿ ಪಡೆಯಿರಿ. ನಾನು
ನಿಮ್ಮನ್ನು ಕಾಯುತ್ತಿದ್ದೇನೆ. ನೀವು ಸುರಕ್ಷಿತವಾಗಿದ್ದೀರಾ ಮಗು. ಇದು ದೈವದ ರಕ್ಷಕ ಸಂದೇಶ ಮಗು. ನೀವು ಶಾಂತವಾಗಿ ನಿದ್ರೆ ಮಾಡಬಹುದು, ಏಕೆಂದರೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಉಸಿರು ನನ್ನ ಹೆಸರನ್ನು ಜಪಿಸಲಿ. ನಿನ್ನ ಪ್ರತಿ ಉಸಿರು ನನ್ನ ನೆನಪಿನಿಂದ ತುಂಬಿರಲಿ. ಅಂದರೆ ನಿಮ್ಮ ಉಸಿರಾಟದ ಲಯದಲ್ಲಿ ನನ್ನ ದೈವದ ಸ್ಮರಣೆ ಇರಲಿ. ಹಾಗಾದರೆ ನೀವು ಯಾವಾಗಲೂ ಭಯ, ಆತಂಕದಿಂದ ದೂರವಾಗಿ ದೇವರ ಚೈತನ್ಯದಲ್ಲಿರುತ್ತೀರಾ. ಇದು ನಾಮಸ್ಮರಣೆ ಎಂಬ ಭಕ್ತಿ ಮಾರ್ಗವನ್ನು ಸೂಚಿಸುತ್ತದೆ ಮತ್ತು ಲಾಭ, ಶಾಂತಿ ಮತ್ತು ದೈವಿಕ ಒಕ್ಕೂಟದ ಹಾದಿಯಲ್ಲಿದೆ ಎಂಬ ಭರವಸೆಯಲ್ಲಿ ನಿಮ್ಮ ಹೃದಯ ವಿಶ್ರಾಂತಿಯನ್ನು ಪಡೆಯುತ್ತದೆ ಮಗು. ಇಂದಿನಿಂದ ನಿನಗೆ ಎಲ್ಲವೂ ಒಳಿತಾಗುತ್ತದೆ ಮಗು. ಶಾಂತಿಯಿಂದ, ಸಂತೋಷದಿಂದ ಇರು. ಎಲ್ಲವೂ ಒಳ್ಳೆಯದೇ ಆಗಲಿದೆ. ಶುಭರಾತ್ರಿ, ಶುಭ ದಿನ.